ಬುಮ್ರಾ ಘಾತಕ ಬೌಲಿಂಗ್ ದಾಳಿಯ ನೆರವಿನಿಂದ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಅಲ್ಪ ಮುನ್ನಡೆ ಸಾಧಿಸಿದೆ. ಮೂರನೇ ದಿನದಾಟದ ಅಂತ್ಯಕ್ಕೆ 2 ವಿಕೆಟ್ ಕಳೆದುಕೊಂಡು 90 ರನ್ ಗಳಿಸಿದೆ. ಒಟ್ಟಾರೆ 96 ರನ್ ಮುನ್ನಡೆಯಲ್ಲಿದೆ. 4ನೇ ದಿನದಾಟದಲ್ಲಿ ಭಾರತ ದೊಡ್ಡ ಮೊತ್ತ ಪೇರಿಸಿ ಆ ಬಳಿಕ ಬೇಗನೆ ಆಂಗ್ಲರ ವಿಕೆಟ್ ಭೇಟಿಯಾಡಿದ್ರೆ ಗೆಲುವು ಸಾಧಿಸುವ ಅವಕಾಶವಿದೆ. 3 ವಿಕೆಟ್ ನಷ್ಟಕ್ಕೆ 209 ರನ್ ಗಳಿಸಿದ್ದರಿಂದ ಭಾನುವಾರ 3ನೇ ದಿನದಾಟ ಆರಂಭಿಸಿದ ಇಂಗ್ಲೆಂಡ್ 465 ರನ್ಗೆ ಸರ್ವಪತನ ಕಂಡು 6 ರನ್ ಹಿನ್ನಡೆ ಅನುಭವಿಸಿತು. ಭಾರತ ಪರ ಬಿಗಿ ಬೌಲಿಂಗ್ ದಾಳಿ ನಡೆಸಿದ ಬುಮ್ರಾ 5 ವಿಕೆಟ್ ಕಿತ್ತು ಮಿಂಚಿದ್ರು. ಇದೇ ವೇಳೆ ವಿದೇಶಿ ನೆಲದಲ್ಲಿ ಅತ್ಯಧಿಕ ಬಾರಿ 5 ವಿಕೆಟ್ ಗೊಂಚಲು ಪಡೆದ ದಿಗ್ಗಜ ಆಟಗಾರ ಕಪಿಲ್ ದೇವ್ ದಾಖಲೆ ಹೆಸರುಗಟ್ಟಿದ್ರು. ಶನಿವಾರ 3 ವಿಕೆಟ್ ಕಿತ್ತ ಬುಮ್ರಾ ಭಾನುವಾರ 2 ವಿಕೆಟ್ ಉರುಳಿಸಿದ್ರು. ಶತಕ ಬಾರಿಸಿ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದ ಓಲಿ ಪೋಪ್ 3ನೇ ದಿನದಾಟದಲ್ಲಿ ಕೇವಲ 6 ರನ್ ಗಳಿಸಿ ಪ್ರಸಿದ್ಧ ಕೃಷ್ಣಗೆ ವಿಕೆಟ್ ಒಪ್ಪಿಸಿದ್ರು. ಒಟ್ಟು 106 ರನ್ ಗಳಿಸಿದ್ರು. ಪೋಪ್ ವಿಕೆಟ್ ಪತನದ ಬಳಿಕ ಹ್ಯಾರಿ ಬ್ರೂಕ್ ಅರ್ಧಶತಕ ಬಾರಿಸುವ ಮೂಲಕ ತಂಡಕ್ಕೆ ಆಸರೆಯಾದ್ರು. ಉತ್ತಮವಾಗಿ ಬ್ಯಾಟಿಂಗ್ ನಡೆಸುತ್ತಿದ್ದ ಬ್ರೂಕ್ 99 ರನ್ ಗಳಿಸಿದ್ದ ವೇಳೆ ಸಿಕ್ಸರ್ ಪ್ರಯತ್ನದಲ್ಲಿ ಶಾರ್ದೂಲ್ಗೆ ಕ್ಯಾಚ್ ನೀಡಿ 1 ರನ್ ಅಂತರದಿಂದ ಶತಕ ವಂಚಿತರಾದ್ರು. ನಾಯಕ ಬೆನ್ ಸ್ಟೋಕ್ಸ್ ದೊಡ್ಡ ಮೊತ್ತ ಬಾರಿಸುವಲ್ಲಿ ವಿಫಲರಾದ್ರು.